ಇದು ಫಂಕ್ಷನ್ ಮಾಡಲಿಕ್ಕೆ ಪಿಟ್ಯೂಟ್ರಿ ಅಂತ ಒಂದು ಬ್ರೈನಲ್ಲಿ ಒಂದು ಪಿಟ್ಯೂಟ್ರಿ ಗ್ಲ್ಯಾಂಡ್ ಇರುತ್ತೆ. ಅದರಿಂದ TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಪ್ರೊಡಕ್ಷನ್ ಆಗ್ತದೆ. ಇಟ್ಸ್ ಆಲ್ಮೋಸ್ಟ್ ಇಟ್ ವೈಸ್ 15 to 30 ಗ್ರಾಮ್ಸ್, ಅವರೇಜ್ ಇಟ್ಸ್ 20 ಗ್ರಾಮ್ಸ್ ಇರುತ್ತೆ ಅಷ್ಟೇ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಈಗ ಡಾಕ್ಟರ್, ಥೈರಾಯ್ಡ್ ನಾಡ್ಯೂಲ್ಸ್ ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಟು ಬಿಗಿನ್ ವಿತ್, ನಾಡ್ಯೂಲ್ಸ್ ಅಂದ್ರೆ ಆರ್ ದೀಸ್ ಲಂಪ್ಸ್ ನಮಗೆ ಕೈಗೆ ಮುಟ್ಟಿದ್ರೆ ಫೀಲ್ ಆಗುವಂಥ ಲಂಪ್ಸಾ? ಆಟೋ ಆಂಟಿಬಾಡೀಸ್ ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ನಮ್ಮ ಇಮ್ಯುನಿಟಿ ಆಕ್ಟ್ ಆಗ್ತದೆ. ಅದರಿಂದ T3 T4 ತುಂಬ ಜಾಸ್ತಿ ಆಗ್ತದೆ. ಒಂದು ಪೇಷಂಟು ಡಾಕ್ಟರ್ ಹತ್ರ ಯಾವಾಗ ಬರ್ತಾರೆ ಅಂದರೆ, ಒಂದು ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಆಗಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಆಮೇಲೆ ಈ ಕಾಲಲ್ಲಿ ಇಡಿಮ ಊದ್ಕೊಳ್ತಾ ಇದೆ, ಈಗ ನಮಗೆ ಎದೆ ಬಡ್ತ ಕೇಳಿಸ್ತಾ ಇದೆ, ಪಾಲ್ಪಿಟೇಷನ್ ಅಂತ ಕರಿತೀವಿ. ಎದೆ ನಮಗೆ ಹಾರ್ಟ್ ಹೊಡ್ಕೊಳ್ಳೋದು ತುಂಬ ಕೇಳಿಸ್ತಾ ಇದೆ, ಮತ್ತೆ ಕಣ್ಣು ದಪ್ಪ ಆಗ್ತಾ ಇದೆ. ಇವೆಲ್ಲ ಸಿಂಪ್ಟಮ್ಸ್ ಹೈಪರ್ ಥೈರಾಯ್ಡಿಸಮ್ ಇಂದ ಬರ್ತದೆ. ಥೈರಾಯ್ಡ್ ನಾಡ್ಯೂಲ್ಸ್ ತುಂಬಾ ಕಾಮನ್ ಫಿಮೇಲ್ಸ್ ಅಲ್ಲಿ, ಆಲ್ಮೋಸ್ಟ್ 3 to 4 times ತುಂಬಾ ಕಾಮನ್ ಫಿಮೇಲ್ಸ್ ಅಲ್ಲಿ ಇರುತ್ತೆ ಕಂಪೇರ್ ಟು ಮೇಲ್ಸ್. ಕ್ರೂಸಿಫರಸ್ ವೆಜಿಟೇಬಲ್ಸ್ ಅವಾಯ್ಡ್ ಮಾಡಬೇಕಾ ಅದನ್ನ? ಇಲ್ಲ, ಯು ಹ್ಯಾವ್ ಟು ಈಟ್ ದಟ್ ಕ್ರೂಸಿಫರಸ್ ವೆಜಿಟೇಬಲ್ಸ್. ಎಸ್ಪೆಷಲಿ ಥೈರಾಯ್ಡ್ ಇದ್ದಾಗ ಯೂಶುವಲಿ ದೇ ಸೇ ರೈಟ್, ಅಂದ್ರೆ ಮಣ್ಣಿನ ಕೆಳಗೆ, ಭೂಮಿಯ ಕೆಳಗೆ ಬೆಳೆಯುವಂತ. ಇಲ್ಲ, ದಟ್ ಅಯೋಡಿನ್ ಏರಿಯಾದಲ್ಲಿ ಇರೋದು, ನಾರ್ಮಲ್ ಅಯೋಡಿನ್ ಕಂಟೆಂಟ್ ಇರೋ ಸಾಯಿಲ್ ಎಲ್ಲ ಆದ್ರೆ ಏನು ತೊಂದರೆ ಆಗೋದಿಲ್ಲ. ಓ, ನಮ್ಮ ದೇಹದ, ಎಸ್ಪೆಷಲಿ ದೇಹದ ಮೇಲ್ಭಾಗದಲ್ಲಿ, ಗಂಟಲ ಭಾಗದಲ್ಲಿ ಇರುವಂಥ ಚಿಟ್ಟೆ ಆಕಾರದ ಗ್ರಂಥಿ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಆ್ಯಂಡ್ ದಟ್ ಇಸ್ ಥೈರಾಯ್ಡ್. ಬಟ್ ಈ ಥೈರಾಯ್ಡ್ನ ಬಗ್ಗೆ ಮಾತಾಡ್ತಾ, ಥೈರಾಯ್ಡ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ, ಒಂದು ವಿಚ್ ವಿ ಹ್ಯಾವ್ ನಾಟ್ ಅಡ್ರೆಸ್ಡ್ ಇಸ್ ಥೈರಾಯ್ಡ್ ನಾಡ್ಯೂಲ್ಸ್. ಅಂದರೆ ಅಲ್ಲಿ ಸಿಸ್ಟ್ನ ಹಾಗೆ ಏನಾದರೂ ಸಿಕ್ಕಿದ್ರೆ, ಕಾಣಿಸ್ಕೊಂಡ್ರೆ, ಜನರಲಿ ಏನಾಗುತ್ತೆ, ಎಲ್ಲೇ ಒಂದು ಸಿಸ್ಟ್ ಅಥವಾ ಗಡ್ಡೆ ಕಾಣಿಸ್ಕೊಂಡಾಗಲೂ ಇವತ್ತಿನ ದಿನ ನಮಗೆ ಫಸ್ಟ್ ಥಾಟ್ ಬರೋದೇ ಕ್ಯಾನ್ಸರ್ ಇರಬಹುದಾ, ಇದು ನನ್ನ ಲೈಫೇ ಮುಗ್ದೋಯ್ತು ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ಇದನ್ನು ತೋರಿಸಿ ಡಯಾಗ್ನೋಸ್ ಮಾಡಿಸೋದಕ್ಕಿಂತ ಮುಂಚೆ ಗೂಗಲ್ಗೆ ಅದನ್ನು ಫೀಡ್ ಆಗಿ ಕೊಟ್ಟು, ಆಬ್ವಿಯಸ್ಲಿ ಗೂಗಲ್ ಏನು ಮಾಡುತ್ತೆ, ಎಲ್ಲ ಇಶ್ಯೂಸ್ ಸ್ಟಾರ್ಟಿಂಗ್ ಫ್ರಮ್ ಅ ಕೋಲ್ಡ್, ಕಾಫ್, ಫೀವರ್, ಇಟ್ ವಿಲ್ ಆಲ್ವೇಸ್ ಲೀಡ್ ಟು ಕ್ಯಾನ್ಸರ್. ಸೊ ಅರ್ಧಕ್ಕರ್ಧ ಆಂಗ್ಸೈಟಿಲಿ ಒದ್ದಾಡೋದಕ್ಕಿಂತ ಮೊದಲನೇದಾಗಿ ಇವತ್ತಿನ ವಿಡಿಯೋ ನೀವು ಪೂರ್ತಿ ನೋಡಿದಾಗ ಥೈರಾಯ್ಡ್ ನಾಡ್ಯೂಲ್ಸ್ನ ಬಗ್ಗೆ ನಿಮಗೆ ಇನ್ ಡೆಪ್ತ್ ಗೊತ್ತಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಥರದ್ದು ಕಾಣಿಸ್ಕೊಂಡಾಗ ಹೆದರ್ದಿರ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಮಸ್ಕಲ್ ಅವರು, ವಿತ್ ದ ಪ್ರಾಕ್ಟೀಸ್ ಆಫ್ 13 years ಆ್ಯಂಡ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಜೊತೆ ಕಳೆದ 8 ವರ್ಷಗಳಿಂದ ಅಸೋಸಿಯೇಟ್ ಆಗಿದ್ದೀರಾ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಾಕಷ್ಟು ವ್ಯಾಲ್ಯೂಬಲ್ ಇನ್ಸೈಟ್ಸ್ ನಿಮ್ಮ ಕಡೆಯಿಂದ ನಮಗೆ ಸಿಗುತ್ತೆ ವೆನ್ ಇಟ್ ಕಮ್ಸ್ ಟು ಥೈರಾಯ್ಡ್ ನಾಡ್ಯೂಲ್ಸ್. ಸೊ ಇದನ್ನು ಕೊಲಾಯ್ಡ್ ಸಿಸ್ಟ್ ಅಂತಲೂ ಕರಿಬಹುದಾ? ಇಲ್ಲ, ಸಿಸ್ಟ್ ಅಂದ್ರೆ ಇಟ್ಸ್ ಅ ಫ್ಲೂಯಿಡ್ ಫಿಲ್ಡ್ ಒಂದು ಲಂಪ್. ಅದು ನಾಡ್ಯೂಲ್ ಅಂದ್ರೆ ಇಟ್ಸ್ ಬೋತ್ ಸಿಸ್ಟ್ ಇರ್ಬೋದು, ಇನ್ನೊಂದು ಸಾಲಿಡ್ ಅಂದ್ರೆ ಫುಲ್ ಕಾಂಪೊನೆಂಟ್, ಅದ್ರೊಳಗಡೆ ಇರೋದು ಫ್ಲೂಯಿಡ್ ಅಂದ್ರೆ ನೀರ್ ತರ ಇಲ್ದಂಗೆ ಸಾಲಿಡ್ ಕಾಂಪೊನೆಂಟ್ ಇರ್ಬೋದು. ವೆನ್ ಯು ಕಾಲ್ ಸಿಸ್ಟ್, ದಟ್ ಇಸ್ ಅ ಫ್ಲೂಯಿಡ್ ಫಿಲ್ಡ್ ಒಂದು ಲಂಪ್ ಅದು. ಓಕೆ, ಸೊ ಲೆಟ್ ಅಸ್ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ಈ ಥೈರಾಯ್ಡ್ ನಾಡ್ಯೂಲ್ಸ್ನ. ಬಟ್ ಅದಕ್ಕೂ ಮುಂಚೆ ಥೈರಾಯ್ಡ್ನ ಬಗ್ಗೆ. ಥೈರಾಯ್ಡ್ ಗ್ಲ್ಯಾಂಡ್ ನಮ್ದು ಬಟರ್ಫ್ಲೈ ಶೇಪ್ದು ನೆಕ್ಕಲ್ಲಿ ಇರ್ತದೆ, ಲೋಯರ್ ಪಾರ್ಟ್ ಆಫ್ ದ ನೆಕ್. ಇಟ್ಸ್ ಆಲ್ಮೋಸ್ಟ್ ಇಟ್ ವೈಸ್ 15 to 30 ಗ್ರಾಮ್ಸ್, ಅವರೇಜ್ ಇಟ್ಸ್ 20 ಗ್ರಾಮ್ಸ್ ಇರುತ್ತೆ ಅಷ್ಟೇ ಥೈರಾಯ್ಡ್ ಗ್ಲ್ಯಾಂಡ್. ಅಂಡ್ ಇದು ಫಂಕ್ಷನ್ ಮಾಡಲಿಕ್ಕೆ ಪಿಟ್ಯೂಟ್ರಿ ಅಂತ ಒಂದು ಬ್ರೈನಲ್ಲಿ ಒಂದು ಪಿಟ್ಯೂಟ್ರಿ ಗ್ಲ್ಯಾಂಡ್ ಇರುತ್ತೆ. ಅದರಿಂದ TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಪ್ರೊಡಕ್ಷನ್ ಆಗ್ತದೆ. ಅದು ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ T3 and T4. ದೀಸ್ ಆರ್, ಇವು T3 ಮತ್ತು T4 ಇರೋವು ಬ್ಲಡ್ ಒಳಗಡೆ ಸರ್ಕ್ಯುಲೇಷನ್ಗೆ ಹೋಗ್ಬಿಟ್ಟು ಇಟ್ ವಿಲ್ ಆಕ್ಟ್ ಆಲ್ ಓವರ್ ದ ಬಾಡಿ. ಈ ಫಂಕ್ಷನ್, ದಿಸ್ ಇಸ್ ನಾರ್ಮಲ್ ಫಂಕ್ಷನ್, ಆಟೋ ರೆಗ್ಯುಲೇಷನ್ ಇರುತ್ತೆ. ವೆನ್ T3 T4 ನಾರ್ಮಲ್ ಬಾಡಿನಲ್ಲಿ ಜಾಸ್ತಿ ಆಯ್ತು ಅಂದ ತಕ್ಷಣ TSH ಕಡಿಮೆ ಮಾಡ್ತದೆ ಹೋಗ್ಬಿಟ್ಟು ಬ್ರೈನಲ್ಲಿ. ಏನಾದರೂ TSH ಜಾಸ್ತಿ ಪ್ರೊಡಕ್ಷನ್ ಆಯಿತು ಅಬ್ನಾರ್ಮಲಿ ಅಂದರೆ, ದೆನ್ ವಿಲ್ ಕಾಲ್ ಥೈರೋಟಾಕ್ಸಿಕೋಸಿಸ್, ಅಂದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೇವೆ. ಜಾಸ್ತಿ TSH ಪ್ರೊಡಕ್ಷನ್ ಆಗ್ತಾ ಇದೆ, and it influence the thyroid gland to produce more T3 T4. T3 T4 ಬ್ಲಡ್ ಅಲ್ಲಿ ಜಾಸ್ತಿ ಆಯ್ತು ಅಂದಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೇವೆ. ಒನ್ಸ್ T3 T4 ಕಡಿಮೆ ಇದೆ, ಓನ್ಲಿ TSH ಈಸ್ ಮೋರ್ ಇನ್ ದ ಬ್ಲಡ್, ಬಿಕಾಸ್ ಬ್ರೈನ್ನಲ್ಲಿ ಪಿಟ್ಯೂಟ್ರಿ ಏನು ತಿಳ್ಕೊಳ್ತದೆ, ನಮ್ಮ ಬ್ಲಡ್ ಒಳಗಡೆ T3 T4 ಕಡಿಮೆ ಇದೆ, ಹಂಗಾಗಿ ಐ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ಅಂತ ಹೇಳ್ಬಿಟ್ಟು TSH ಜಾಸ್ತಿ ಆಗ್ತಾ ಹೋಗ್ತದೆ ಬ್ಲಡ್ಡಲ್ಲಿ. ಬ್ಲಡ್ ರಿಪೋರ್ಟಲ್ಲಿ ನೋಡಿದ್ರೆ TSH ಜಾಸ್ತಿ ಇದ್ದು T3 T4 ಕಡಿಮೆ ಇತ್ತು ಅಂದರೆ ವಿಲ್ ಕಾಲ್ ಇಟ್ಸ್ ಎ ಹೈಪೋಥೈರಾಯ್ಡಿಸಮ್. ಅದಕ್ಕೆ ಥೈರಾಯ್ಡ್ ಸಪ್ಲಿಮೆಂಟೇಷನ್ ಕೊಡ್ತಾರೆ. ಈಗ ಥೈರಾಕ್ಸಿನ್ ಇಲ್ಲಾಂದ್ರೆ ಥೈರೋನಾರ್ನ್ ಟ್ಯಾಬ್ಲೆಟ್ಸ್ ತುಂಬ ಜನ ತಗೊಳ್ತಾ ಇದ್ದಾರೆ. ಅದೇ ರೀತಿ T3 T4 ತುಂಬ ಜಾಸ್ತಿ ಇದ್ದು ಬ್ಲಡ್ಡಲ್ಲಿ, ಬಟ್ TSH ತುಂಬ ಕಡಿಮೆ ಇದೆ ಅಂದಾಗ, ದೆನ್ ಥೈರಾಯ್ಡ್ ವಿತೌಟ್ TSH ಆಕ್ಷನ್, ಥೈರಾಯ್ಡ್ ಓನ್ಲಿ ಪ್ರೊಡ್ಯೂಸಿಂಗ್ ಮೋರ್. ಸಮಟೈಮ್ಸ್ ಟಾಕ್ಸಿಕ್ ನಾಡ್ಯೂಲ್ ಇರ್ಬೋದು,
ಇಲ್ಲ ಅಂದರೆ ಗ್ರೇವ್ಸ್ ಡಿಸೀಸ್ ಅಂತ ಕರಿತೇವೆ. ಅಂದರೆ ಅಲ್ಲಿ ಆಂಟಿಬಾಡೀಸ್ ನಮ್ಮ ಬಾಡಿನಲ್ಲೇ ಪ್ರೊಡ್ಯೂಸ್ ಆಗಿಬಿಟ್ಟು ಅದು T3 T4 ತುಂಬ ಜಾಸ್ತಿ ಆಗ್ತಾ ಇರ್ತದೆ. ಹಂಗಾಗಿ ತುಂಬ ಥೈರಾಯ್ಡಲ್ಲಿ ತುಂಬ ಡಿಸೀಸ್, ಒಂದು ಹೈಪೋಥೈರಾಯ್ಡಿಸಮ್ ಆಗ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗ್ಬೋದು, ಥೈರಾಯ್ಡ್ ಇದ್ದು ಥೈರಾಯ್ಡ್ ದೊಡ್ಡದಾಗ್ಬೋದು. ಓಕೆ. ಸೊ ಈಗ ಡಾಕ್ಟರ್, ಥೈರಾಯ್ಡ್ ನಾಡ್ಯೂಲ್ಸ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಟು ಬಿಗಿನ್ ವಿತ್, ನಾಡ್ಯೂಲ್ಸ್ ಅಂದರೆ ಆರ್ ದೀಸ್ ಲಂಪ್ಸ್ ನಮಗೆ ಕೈಗೆ ಮುಟ್ಟಿದ್ರೆ ಫೀಲ್ ಆಗುವಂಥ ಲಂಪ್ಸಾ? ಡಿಪೆಂಡ್ಸ್. ಈಗ ಥೈರಾಯ್ಡ್ ನಾಡ್ಯೂಲ್ಸ್ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ 1 mm ಇಂದ ಸ್ಟಾರ್ಟ್ ಆಗ್ತದೆ. ರೀಸನ್ಸ್ ಒಂದು ಅಯೋಡಿನ್, ಮುಂಚೆ ಎಲ್ಲ ಏನಾಗ್ತಿತ್ತು, ಅಯೋಡಿನ್ ಡಿಫಿಷಿಯನ್ಸಿ ತುಂಬ ಜಾಸ್ತಿ ಇತ್ತು. ಯಾವ ಕಡೆ ಅಂದರೆ ಇಲ್ಲಿ ಏರಿಯಾಸಲ್ಲಿ ಸಾಯಿಲಲ್ಲೇ ಅಯೋಡಿನ್ ಕಂಟೆಂಟ್ ಕಡಿಮೆ ಇರ್ತದೆ. ಒನ್ಸ್ ಅಯೋಡಿನ್ ಕಂಟೆಂಟ್ ಕಡಿಮೆ ಆಯಿತು ಅಂದರೆ ಥೈರಾಯ್ಡ್ ನಮ್ಮ T3 T4 ಪ್ರೊಡಕ್ಷನ್ ಆಗಿ ಅಯೋಡಿನ್ ಬೇಕು. ಅಯೋಡಿನ್ ಇಲ್ಲ ಅಂದಾಗ ಏನಾಗ್ತದೆ, ಗ್ಲ್ಯಾಂಡ್ಗೆ TSH ಜಾಸ್ತಿ ಆಗ್ತದೆ, ನೀವು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ಬಾಡಿಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇಟ್ ಸ್ಟಿಮ್ಯುಲೇಟ್ಸ್. ದೆನ್ ಥೈರಾಯ್ಡ್ ಗ್ಲ್ಯಾಂಡು ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ಇಟ್ ವಿಲ್ ಇನ್ಕ್ರೀಸ್ ಇನ್ ಸೈಜ್. ಬಟ್ ಈಗ ನಾವು ಅಯೋಡೈಸ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಆಲ್ಮೋಸ್ಟ್ ಲಾಸ್ಟ್ 10 years ಇಂದ ನಾವು ನೋಡ್ತಾ ಇರ್ಬೇಕಾದ್ರೆ ಅಯೋಡೈಸ್ ಸಾಲ್ಟೇ ಯೂಸ್ ಮಾಡ್ತಾ ಇರೋ ಮೆನಿ ಪೀಪಲ್. ಅದು ಅಯೋಡಿನ್ ಡಿಫಿಷಿಯನ್ಸಿ ಇರೋದ್ರಿಂದ ಆಗ್ತಾ ಇರೋದು ನಾಡ್ಯೂಲ್ಸ್ ಕಡಿಮೆ ಆಗಿದೆ. ಅದರ್ ರೀಸನ್ಸ್ ಏನಂತ ಹೇಳಿದ್ರೆ, ಒಂದು ಥೈರಾಯ್ಡ್ ನಾಡ್ಯೂಲ್ ಆಗೋದಕ್ಕೆ ಕಾರಣ ಬೇರೆ ಒಂದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಏನಂದ್ರೆ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಅಂತ ಆಗ್ತದೆ, ಒಂದು ಹಶಿಮೋಟೋಸ್ ಥೈರಾಯ್ಡೈಟಿಸ್ ಆಗ್ಬೋದು. ಗ್ರೇವ್ಸ್ ಡಿಸೀಸಲ್ಲಿ ತುಂಬ ಗ್ಲ್ಯಾಂಡ್ ಡಿಫ್ಯೂಸ್ ಆಗಿ ಎನ್ಲಾರ್ಜ್ ಆಗ್ತದೆ. ಅಂದರೆ ಇದು ಆಟೋನಮಸ್ಲಿ ಫಂಕ್ಷನಿಂಗ್ ವಿತೌಟ್ TSH ಆಕ್ಷನ್ ಇಲ್ದಲೇ ಗ್ಲ್ಯಾಂಡ್ ಓನ್ಲಿ ಸ್ಟಾರ್ಟ್ ಫಂಕ್ಷನಿಂಗ್ ಆಟೋನಮಸ್ಲಿ, ಬಿಕಾಸ್ ನಮ್ಮ ಬಾಡಿ ಒಳಗಡೆ ಆಂಟಿಬಾಡೀಸ್ ಅಂತ ಪ್ರೊಡಕ್ಷನ್ ಆಗ್ತವೆ. ಆಂಟಿಬಾಡೀಸ್ ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ನಮ್ಮ ಇಮ್ಯುನಿಟಿ ಆಕ್ಟ್ ಆಗ್ತದೆ. ಅದರಿಂದ T3 T4 ತುಂಬ ಜಾಸ್ತಿ ಆಗ್ತದೆ. ಅದು ಹೈಪರ್ ಥೈರಾಯ್ಡಿಸಮ್ ಆಗ್ತದೆ. ಇನ್ನೊಂದು ಹೈಪೋಥೈರಾಯ್ಡಿಸಮ್ ನಾಡ್ಯೂಲ್ಸ್ ಅಂದರೆ ಗ್ಲ್ಯಾಂಡ್ ದೊಡ್ಡದಾಗ್ತದೆ, ಆದರೂ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇರ್ತದೆ. ಅದರದ್ದು ಥೈರಾಯ್ಡ್ ಇದು ನಾಡ್ಯೂಲ್ ಪ್ರೊಡಕ್ಷನ್ ಆಗೋದು. ಅಂದರೆ ವಿಯರ್ ಅಂಡ್ ಟೇರ್, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏಜ್ ಆಗ್ತಾ ಥೈರಾಯ್ಡ್ ನಾಡ್ಯೂಲ್ಸ್ ಡೆವಲಪ್ ಆಗ್ತಾ ಹೋಗ್ತದೆ. ನಮ್ಮದು ನಾರ್ಮಲ್ ಸೆಲ್ ಮಲ್ಟಿಪ್ಲಿಕೇಶನ್ ಇರ್ತದೆ, ಅದಕ್ಕಿಂತ ತುಂಬ ಜಾಸ್ತಿ ಒಂದು ಏರಿಯಾದಲ್ಲಿ ಸೆಲ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಂದಾಗ ನಾಡ್ಯೂಲ್ ಡೆವಲಪ್ ಆಗ್ತದೆ. ಡಿಜನರೇಷನ್ ಅಂದರೆ ಅಲ್ಲಿ ಒಂದು ಸ್ವಲ್ಪ ನೆಕ್ರೋಸಿಸ್ ಥರ ಆಗ್ಬಿಟ್ಟು ಸಿಸ್ಟ್ ಆಗ್ಬೋದು, ಇಲ್ಲಾಂದರೆ ನಾಡ್ಯೂಲ್ ಪ್ರೊಡಕ್ಷನ್ ಆಗ್ಬೋದು. ಚಿಕ್ಕ ನಾಡ್ಯೂಲ್ ಇದೆ ನಮಗೆ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಪೇಷಂಟು ಡಾಕ್ಟರ್ ಹತ್ರ ಯಾವಾಗ ಬರ್ತಾರೆ ಅಂದರೆ, ಒಂದು ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಆಗಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಆಮೇಲೆ ಈ ಕಾಲಲ್ಲಿ ಇಡಿಮ ಊದ್ಕೊಳ್ತಾ ಇದೆ, ಈ ಥರ ಎಲ್ಲ ಸಿಂಪ್ಟಮ್ಸ್ ಬಂದಾಗ ಪೇಷಂಟ್ ಹತ್ರ ಬರ್ತಾರೆ ಡಾಕ್ಟರ್ ಹತ್ರ. ಇನ್ನೊಂದು ಥೈರಾಯ್ಡ್ ಜಾಸ್ತಿ ಆಗಿ, ಅಂದರೆ ತುಂಬ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತಾ ಇದೆ, ನಮಗೆ ಎದೆ ಬಡ್ತ ಕೇಳಿಸ್ತಾ ಇದೆ, ಪಾಲ್ಪಿಟೇಷನ್ ಅಂತ ಕರಿತೀವಿ. ಎದೆ ನಮಗೆ ಹಾರ್ಟ್ ಹೊಡ್ಕೊಳ್ಳೋದು ತುಂಬ ಕೇಳಿಸ್ತಾ ಇದೆ, ಮತ್ತೆ ಕಣ್ಣು ದಪ್ಪ ಆಗ್ತಾ ಇದೆ, ಇವೆಲ್ಲ ಸಿಂಪ್ಟಮ್ಸ್ ಹೈಪರ್ ಥೈರಾಯ್ಡಿಸಮ್ ಇಂದ ಬರ್ತದೆ. ಆ ಟೈಮಲ್ಲಿ ಪೇಷಂಟ್ ಇವ್ರ ಹತ್ರ ಬರ್ತದೆ, ಅಂದ್ರೆ ನಾಡ್ಯೂಲ್ಸ್ ಇಲ್ಲದೆ ಇದ್ದಾಗ. ಅದರ್ವೈಸ್ ನಾಡ್ಯೂಲ್ಸ್ ಕಾಣಿಸ್ತು ಅಂದ್ರೆ ನೆಕ್ಕಲ್ಲಿ ಸ್ವಲ್ಪ ದಪ್ಪ ಆಯ್ತು, ನೆಕ್ಕಲ್ಲಿ ಏನೋ ಯಾರೋ ಹೇಳ್ತಾರೆ ಏನೋ ನೆಕ್ಕಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ದಪ್ಪ ಇದ್ದಂಗಿದೆ, ಹೋಗಿ ತೋರಿಸು ಥೈರಾಯ್ಡ್ ಅಂತ. ಆ ಟೈಮಲ್ಲಿ ಡಾಕ್ಟರ್ ಹತ್ರ ಬರ್ತಾರೆ. ದೀಸ್ 3 times ಅಲ್ಲಿ ಬರ್ತಾರೆ. ನಮಗೆ ಕ್ಲಿನಿಕಲಿ ಎಕ್ಸಾಮಿನೇಷನ್ ನಾರ್ಮಲಿ ಗೊತ್ತಾಗೋದಿಲ್ಲ. ಚಿಕ್ಕ ನಾಡ್ಯೂಲ್ಸ್ ಇದ್ದಾಗ 2 mm 3 mm ಇದ್ದಾಗ ಓನ್ಲಿ ಇನ್ಸಿಡೆಂಟಲಿ ಡಿಟೆಕ್ಟೆಡ್. ಯಾವಾಗಂದ್ರೆ ನಮ್ಮ ಯಾವುದಕ್ಕೋ ಬೇರೆ ರೀಸನ್ ನೆಕ್ಸ್ಟ್ ಸ್ಕ್ಯಾನ್ ಮಾಡ್ಸಕ್ಕೆ ಹೋದಾಗ ಆ ಟೈಮಲ್ಲಿ ಡಿಟೆಕ್ಟ್ ಆಗ್ತದೆ. ಬಟ್ ನಾರ್ಮಲಿ ಒಂದು ಹೈಪೋಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ್ ಆಗಿ ಪೇಷಂಟ್ ಆಲ್ಮೋಸ್ಟ್ ಡಾಕ್ಟರ್ಸ್ ಹತ್ರ ಬರೋದು. ಆವಾಗ ಡಾಕ್ಟರ್ಸ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ ವೆದರ್ ನಾಡ್ಯೂಲ್ ಇಸ್ ದೇರ್ ಆರ್ ನಾಟ್ ಅಂತ. ಸೊ ಒನ್ಸ್ ನಾಡ್ಯೂಲ್ ಇದೆಯಾ ಇಲ್ವಾ ಫೈಂಡ್ ಔಟ್ ಮಾಡ್ತಿದ್ದ ಹಾಗೆ ನೀವು ಅದನ್ನ ಬಯೋಪ್ಸಿ ಕಳಿಸ್ತೀರಾ ಸ್ಯಾಂಪಲ್ ತಗೊಂಡು? ಬಿಕಾಸ್ ಅದು ಇಟ್ ಕ್ಯಾನ್ ಬಿ ಬಿನೈನ್ ಅಥವಾ ಇಟ್ ಕ್ಯಾನ್ ಬಿ ಕ್ಯಾನ್ಸರಸ್ ಆಲ್ಸೋ ಅಲ್ವಾ? ನಮ್ಮ ಥೈರಾಯ್ಡ್ ಅಲ್ಲಿ ಆಲ್ಮೋಸ್ಟ್ 95% ಆಫ್ ದ ನಾಡ್ಯೂಲ್ಸ್ ಆರ್ ಬಿನೈನ್. ಬಿನೈನ್ ಅಂದ್ರೆ ನಾನ್ ಕ್ಯಾನ್ಸರಸ್. 95% ಅಂದ್ರೆ ನಾವು ಥೈರಾಯ್ಡ್ ಅಲ್ಟ್ರಾಸೌಂಡ್ ಮಾಡಿದಾಗ ವಿಲ್ ಕ್ಯಾರೆಕ್ಟರೈಸ್ ವೆದರ್ ನಾಡ್ಯೂಲ್ ತುಂಬಾ ವೆಲ್ ಡಿಫೈನ್ಡ್ ಇದೆನಾ, ಸಿಸ್ಟಿಕ್ ಇದೆನಾ, ದಟ್ ಕ್ಯಾರೆಕ್ಟರೈಸೇಷನ್ ಮಾಡಿ ವಿಲ್ ಥೈರಾಯ್ಡ್ ಸ್ಕೋರ್ ಅಂತ ಕೊಡ್ತೇವೆ. ಇಫ್ ಥೈರಾಯ್ಡ್ ಸ್ಕೋರ್ ಲೈಕ್ ಬ್ರೆಸ್ಟಲ್ಲಿ ಥೈರಾಯ್ಡ್ ಸ್ಕೋರ್ ಕೊಟ್ಟಂಗೆ ಥೈರಾಯ್ಡ್ ಸ್ಕೋರ್ ಅಂತ ಕೊಡ್ತೇವೆ. ಥೈರಾಯ್ಡ್ ಸ್ಕೋರಲ್ಲಿ 1 or 2 ಸ್ಕೋರ್ ಇತ್ತು, 3 up to 3 ಇತ್ತು ಅಂದ್ರೆ ಬಿನೈನೇ ಇರ್ತದೆ. ಅದು ಅಂದರೆ 10 mm ಗಿಂತ ಕಡಿಮೆ ಇತ್ತಂದರೆ FNC ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಫ್ ಅದ್ರದ್ದು ನಮಗೇನೋ ಅಬ್ನಾರ್ಮಲ್ ಅನಿಸ್ತಾ ಇದೆ, ಇವೊಂದು ಲೆಸ್ ದೆನ್ 10 mm ಅದು ಏನೋ ಅಬ್ನಾರ್ಮಲ್ ಅನಿಸ್ತಾ ಇದೆ ಅಂದಾಗ ಅಷ್ಟೇ FNC ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಜಸ್ಟ್ ವಿತೌಟ್ 2 mm 3 mm ನಾಡ್ಯೂಲ್ಸ್ ಇರೋದನ್ನ ಹಂಗೆ ಫಾಲೋ ಅಪ್ ಮಾಡಿ ನೋಡಿ ವೆದರ್ ಅದರ ಸ್ಟೆಬಿಲಿಟಿ ಅಂದರೆ 6 months ಆದಮೇಲೆ ಸೇಮ್ ಸೈಜ್ ಇದೆ, 1 year ಆದಮೇಲೆ ಸೇಮ್ ಸೈಜ್ ಇದೆ ಅಂತ ತಿಳ್ಕೊಂಡಾಗ ಆಮೇಲೆ ಎವ್ರಿ ಇಯರ್ ಫಾಲೋ ಅಪ್ ಮಾಡಿ ನೋಡ್ಬೋದು. ಓಕೆ. ಆ್ಯಂಡ್ ಇದಕ್ಕೆ ಮಾಡುವಂಥದ್ದೇ ಅಬ್ಲೇಷನ್ ಅಲ್ವಾ? ಅಂದರೆ ಅದರ ರಿಮೂವಲ್ನೇ ಅಬ್ಲೇಷನ್ ಅಂತೀವ? ಥೈರಾಯ್ಡ್ ನಾಡ್ಯೂಲ್ಸ್ಗಳ ರಿಮೂವಲ್ಲ? ಥೈರಾಯ್ಡ್ ನಾಡ್ಯೂಲ್ಸ್ನ ನಾವು ರಿಮೂವ್ ಮಾಡೋದಿಲ್ಲ. ಈಗ ಅಬ್ಲೇಷನ್ ಅನ್ನೋದು ಒಂದು ಪ್ರೊಸೀಜರ್, ಅದು ಡನ್ ಬೈ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್. ಥೈರಾಯ್ಡ್ ನಾಡ್ಯೂಲ್ಸು 1 centimeter ಇಂದ ಕಡಿಮೆ ಇದ್ದಾಗ, ಆಮೇಲೆ ಸಿಸ್ಟಿಕ್ ಇದ್ದಾಗ, ರೇಡಿಯಾಲಜಿಕಲಿ ಇದು ಬಿನೈನು, ಡೆಫಿನೆಟ್ಲಿ ಬಿನೈನು ಅಂತ ಅನಿಸ್ದಾಗ ಅದನ್ನ FNC ಮಾಡೋ ಅವಶ್ಯಕತೆನೇ ಇಲ್ಲ.
ಒನ್ಸ್ ಇಟ್ಸ್ ಏನೋ ಅಬ್ನಾರ್ಮಲ್ ಇದೆ ಅಂತ ಅನಿಸ್ದಾಗ FNAC ಮಾಡಿ ಟು ಕನ್ಫರ್ಮ್ ಇಟ್ಸ್ ಎ ಬಿನೈನ್ ಆರ್ ಸಮ್ ಅಬ್ನಾರ್ಮಾಲಿಟಿ ಇಸ್ ದೇರ್ ಅಂತ ಹೇಳ್ಬಿಟ್ಟು. ಥೈರಾಯ್ಡ್ ನಾಡ್ಯೂಲ್ಸ್ ತುಂಬ ಕಾಮನ್ ಫಿಮೇಲ್ಸಲ್ಲಿ, ಆಲ್ಮೋಸ್ಟ್ 3 to 4 times ತುಂಬ ಕಾಮನ್ ಫಿಮೇಲ್ಸಲ್ಲಿ ಇರುತ್ತೆ ಕಂಪೇರ್ಡ್ ಟು ಮೇಲ್ಸ್. ನಮಗೆ 1 centimeter ಜಾಸ್ತಿ ಇದೆ ಅಂದಾಗ ಫಸ್ಟ್ FNAC ಮಾಡ್ತೇವೆ, ವೆದರ್ ಇಟ್ಸ್ ಬಿನೈನ್ ಆರ್ ಸಮ್ ಅಬ್ನಾರ್ಮಲ್ ಕ್ಯಾನ್ಸರಸ್ ಥಿಂಗ್ಸ್ ಇಸ್ ದೇರ್ ಅಂತ ಹೇಳಿದೆ. FNACನಲ್ಲಿ ಬಿನೈನ್ ಅಂತ ಬಂದಾಗ ನಾಡ್ಯೂಲ್ 1 centimeter ಜಾಸ್ತಿ ಇರೋದು ಅಷ್ಟೇ ಅಬ್ಲೇಷನ್ ಮಾಡ್ತೇವೆ. ಅಬ್ಲೇಷನ್ ಅಂದರೆ ವಿತೌಟ್ ಸರ್ಜರಿ ಯು ಆರ್ ಟ್ರೀಟಿಂಗ್ ದ ಥೈರಾಯ್ಡ್ ನಾಡ್ಯೂಲ್ ವಿತೌಟ್ ಸರ್ಜರಿ. ಅಂದರೆ ಸರ್ಜರಿಗೆ ಹೋದರೆ ದೇ ಹ್ಯಾವ್ ಟು ರಿಮೂವ್ ದ ಫುಲ್ ಆಫ್ ಆಫ್ ದ ಥೈರಾಯ್ಡ್, ಎಮಿಥೈರಾಯ್ಡೆಕ್ಟಮಿ ಅಂತ ಮಾಡ್ತಾರೆ. ಎಮಿಥೈರಾಯ್ಡೆಕ್ಟಮಿ ಅಂತ ಮಾಡಿದಾಗ ಯಾಕಂದರೆ ನಾಡ್ಯೂಲ್ ಅಷ್ಟೇ ತೆಗಿಲಿಕ್ಕಾಗಲ್ಲ ಸರ್ಜರಿಯಿಂದ, ದೇ ಹ್ಯಾವ್ ಟು ರಿಮೂವ್ ಅರ್ಧ ಥೈರಾಯ್ಡ್ ತೆಗಿಬೇಕಾಗ್ತದೆ. ಇಫ್ 2 ಥೈರಾಯ್ಡಲ್ಲಿ ತುಂಬ ಮಲ್ಟಿಪಲ್ ನಾಡ್ಯೂಲ್ಸ್ ಇತ್ತು ಅಂತ ಹೇಳಿದಾಗ ಅದು ಮಲ್ಟಿ ನಾಡ್ಯುಲರ್ ಗೈಟರ್ ಅಂತ ಕರೀತಾರೆ. ಮಲ್ಟಿಪಲ್ ನಾಡ್ಯೂಲ್ಸ್, ಒಂದು ನಾಡ್ಯೂಲ್ಸ್ ಟಾಕ್ಸಿಕ್ ಇರ್ಬೋದು, ಇನ್ನೊಂದು ಕೋಲ್ಡ್ ನಾಡ್ಯೂಲ್ಸ್ ಅಂತ ಕರಿತೇವೆ. ಅದು ಥೈರಾಯ್ಡ್ ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಅಂದರೆ ನಾವು ರೇಡಿಯೋ ಐಸೋಟೋಪ್ ಸ್ಕ್ಯಾನ್ ಮಾಡಿದಾಗ ಟಾಕ್ಸಿಕ್ ನಾಡ್ಯೂಲ್ ಅಂದರೆ ನಾನು ಹೇಳಿದ್ಮೇಲೆ ಆಗಲೇ ಹೈಪರ್ ಥೈರಾಯ್ಡಿಸಮ್ ಜಾಸ್ತಿ ಪ್ರೊಡಕ್ಷನ್ ಮಾಡ್ತದೆ, T3 T4 ಪ್ರೊಡಕ್ಷನ್ ಮಾಡ್ತಾ ಇರ್ತದೆ. ಆ ನಾಡ್ಯೂಲ್ಸ್ನ ಅಬ್ಲೇಟ್ ಮಾಡ್ಬೋದು. ಅದು ಬ್ಲಡ್ ಟೆಸ್ಟಿಂದ ಗೊತ್ತಾಗ್ತದೆ, ಆಮೇಲೆ ಅಲ್ಟ್ರಾಸೌಂಡಿಂದ ಗೊತ್ತಾಗ್ತದೆ. ಅದಾದಮೇಲೆ FNAC ಮಾಡಿ ಈಗ ಕನ್ಫರ್ಮ್ ಮಾಡ್ಕೊಳ್ತೇವೆ. ಬಿನೈನ್ ನಾಡ್ಯೂಲ್ಸ್ನಷ್ಟೇ ನಾವು ಈಗ ಅಟ್ ಪ್ರೆಸೆಂಟ್ ಗೈಡ್ಲೈನ್ಸ್ ಇರೋದು ಬಿನೈನ್ ನಾಡ್ಯೂಲ್ಸ್ಗೆ ಅಬ್ಲೇಷನ್ ಮಾಡಬೇಕಂತ ಅಂತ ಇರೋದು. ಸರ್ಜರಿಗೆ ಹೋದರೆ ಅದೇ ಎಮಿಥೈರಾಯ್ಡೆಕ್ಟಮಿ ಮಾಡ್ತಾರೆ, ಇಲ್ಲ ಟೋಟಲ್ ಥೈರಾಯ್ಡ್ ರಿಮೂವ್ ಮಾಡ್ತಾರೆ. ಎಮಿಥೈರಾಯ್ಡೆಕ್ಟಮಿ ಮಾಡಿದಾಗ ಅರ್ಧ ಗ್ಲ್ಯಾಂಡು ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಥೈರಾಯ್ಡ್ ಪ್ರೊಡಕ್ಷನ್ ಮಾಡ್ದಲೇ ಇರ್ಬೋದು. ಅವಾಗ ಏನು ಮಾಡಬೇಕಂದ್ರೆ ಲೈಫ್ ಲಾಂಗ್ ಸಪ್ಲಿಮೆಂಟ್ ತೊಗೊಳ್ಬೇಕಾಗುತ್ತೆ. ಥೈರಾಯ್ಡ್ ನಾರ್ಮಲ್ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ರಿಪ್ಲೇಸ್ಮೆಂಟ್. ನಾವು ಅಬ್ಲೇಷನ್ ಮಾಡೋದ್ರಿಂದ ವಿತೌಟ್ ರಿಮೂವಿಂಗ್ ದ ಗ್ಲ್ಯಾಂಡ್, ವಿತೌಟ್ ಸ್ಕಾರ್ ಆ್ಯಂಡ್ ಜನರಲ್ ಅನಸ್ತೇಷಿಯಾ ಬೇಕಾಗೋದಿಲ್ಲ. ಒಂದು ಚಿಕ್ಕ ನೀಡ್ಲಾಕ್ಬಿಟ್ಟು ಅದನ್ನು ಅಲ್ಲೇ ಬರ್ನ್ ಮಾಡ್ತೇವೆ. ಬರ್ನ್ ಮಾಡಿದಾಗ ಇಟ್ ಈಸ್ ಅಬ್ಸಾರ್ಬ್ ದಟ್ ಡೆಡ್ ಟಿಶ್ಯೂ ದಟ್ ಏನು ಉಳ್ಕೊಳ್ತದೆ, ಅದು ಗ್ರ್ಯಾಜುಯಲಿ ಓವರ್ ದ 6 months 1 year ಟೋಟಲಿ ಅಬ್ಸರ್ವ್ ಆಗಿ ನಾಡ್ಯೂಲ್ ಕಾಣಿಸ್ದಂಗೆ ಆಗೋಗ್ತದೆ. ಅಬ್ಲೇಷನ್ ಅಂತ ಹೇಳಿದಾಗ 3 types ಇದೆ. ಅದರೊಳಗಡೆ ನಾವು ಮೈಕ್ರೋವೇವ್ ಯೂಸ್ ಮಾಡ್ಬೋದು, ಮೈಕ್ರೋವೇವ್ ಎನರ್ಜಿ, ಇಲ್ಲ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲೇಸರ್. ಮೋಸ್ಟ್ ಕಾಮನ್ಲಿ ತುಂಬ ಸ್ಟಡೀಸ್ ಇರೋದು RF ರೇಡಿಯೋ ಫ್ರೀಕ್ವೆನ್ಸಿ ಮತ್ತು ಮೈಕ್ರೋವೇವ್ ಅಬ್ಲೇಷನಲ್ಲೇ ಥೈರಾಯ್ಡಲ್ಲಿ ತುಂಬ ಸ್ಟಡೀಸ್ ಇರೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ, ಆಲ್ಮೋಸ್ಟ್ 95% ಸಕ್ಸಸ್ ರೇಟ್ ಇದೆ. ಸರ್, ಇವಾಗ ಬಿನೈನ್ ಇದ್ರೆ ಅಬ್ಲೇಷನ್ ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರಿ, ಬಟ್ ಅದು ಮೆಡಿಸಿನ್ಸ್ ಅಲ್ಲಿ ಕ್ಯೂರ್ ಮಾಡೋದಕ್ಕೆ ಆಗೋದೇ ಇಲ್ವಾ? ಒಂದು ಎಲ್ಲ ನಾಡ್ಯೂಲ್ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಮೆಜಾರಿಟಿ ನಾಡ್ಯೂಲ್ಸ್ನ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ 1 centimeter ಇರೋದೆಲ್ಲ ಟ್ರೀಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಓನ್ಲಿ ವೆನ್ ನಾಡ್ಯೂಲು ನಿಮಗೆ ನೆಕ್ಕಲ್ಲಿ ಕಾಣಿಸ್ತಿದೆ, ನೋಡಿ ಸಂಬಡಿ ಸ್ಟೆಲಿಂಗ್ ನೆಕ್ಕಲ್ಲಿ ಏನೋ ಸ್ವೆಲ್ಲಿಂಗ್ ಇದೆ ಅಂತ ಹೇಳ್ದಾಗ ಅವರು ಕಾಸ್ಮೆಟಿಕಲಿ ಹೆದರಿಕೆ ಆಗ್ತದೆ ಪೇಷಂಟ್ಗೆ, ನನಗೇನೋ ಇದೆ ಗಂಟ್ಲಲ್ಲಿ, ಅದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಹೇಳಿದಾಗ ಆವಾಗ ಮೋಸ್ಟ್ ಆಫ್ ಎಲ್ಲರೂ ಹೇಳೋದು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಇದನ್ನ ಆ್ಯಕ್ಚುಲಿ RF ಅಬ್ಲೇಷನ್ನು ರೇಡಿಯೋ ಫ್ರೀಕ್ವೆನ್ಸಿನ ನಾವು ಮುಂಚೆ ಲಿವರು, ಕಿಡ್ನಿ, ಲಂಗ್ ಕ್ಯಾನ್ಸರ್ಗೆಲ್ಲ ಮುಂಚೆ ಯೂಸ್ ಮಾಡ್ತಾ ಇದ್ವಿ, ಬಟ್ ಥೈರಾಯ್ಡಲ್ಲಿ ಯೂಸ್ ಮಾಡಿರಲಿಲ್ಲ. ಥೈರಾಯ್ಡಲ್ಲಿ ಯೂಸ್ ಮಾಡೋಕ್ಕೆ ಅವಾಗ ಶುರುವಾಗಿದೆ. ಅವಾಗ ಇಂಡಿಯಾದಲ್ಲಿ ಈಗ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ರೇಡಿಯಾಲಜಿಸ್ಟ್ ಆಲ್ ಓವರ್ ಇಂಡಿಯಾ ಎಲ್ಲ ಸಿಟೀಸಲ್ಲೂ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಟೈರ್ 1 ಸಿಟೀಸಲ್ಲಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಓಕೆ. ಅಪ್ಯಾರೆಂಟ್ಲಿ ನಿಯರ್ಲಿ ಹಾಫ್ ಆಫ್ ಅಡಲ್ಟ್ಸ್ ಆಫ್ 60 years ಆರ್ ಓಲ್ಡರ್ ಅವ್ರಿಗೆ ಸಮ್ ಸಾರ್ಟ್ ಆಫ್ ನಾಡ್ಯೂಲ್ ಇದ್ದೇ ಇರುತ್ತಂತೆ ಗಂಟ್ಲಲ್ಲಿ. ಇಸ್ ಇಟ್ ರೈಟ್? ಹೌದು. ಈಗ ನಾವು 60 years ಅಪ್ ಟು 60 years ಅಲ್ಲಿ ಸ್ಕ್ಯಾನ್ ಮಾಡಿದರೆ ಆಲ್ಮೋಸ್ಟ್ ಮೋರ್ ದೆನ್ 60% ಆಫ್ ದ ಪೀಪಲ್, ಅಂದರೆ 60%ಗಿಂತ 160 ಜನಕ್ಕಿಂತ ಜಾಸ್ತಿ ಥೈರಾಯ್ಡ್ ನಾಡ್ಯೂಲ್ ಒನ್ ಆರ್ ಟು ನಾಡ್ಯೂಲ್ಸ್ ಇದ್ದೇ ಇರುತ್ತೆ. ಇದು ಏನಕ್ಕೆ ಆಗ್ತಾ ಇರುತ್ತೆ, ಏನಕ್ಕೆ ಥೈರಾಯ್ಡ್ ನಾಡ್ಯೂಲ್ ಡೆವಲಪ್ ಆಗ್ತದೆ ಇಷ್ಟು ವರ್ಷ ಅಂದರೆ ವೇರ್ ಆ್ಯಂಡ್ ಟೇರ್. ಈಗ ಎಕ್ಸಾಂಪಲ್ ಏಜ್ ಆಗ್ತಾ ಇನ್ಫ್ಲಮೇಷನ್ ಆಗಿರ್ಬೋದು, ಅಯೋಡಿನ್ದು ವೇರಿಯೇಷನ್ ಆಗುತ್ತೆ. ನಾವು ಒಂದು ಸ್ವಲ್ಪ ದಿವಸ ಅಯೋಡಿನ್ ರಿಚ್ ಏರಿಯಾದಲ್ಲಿ ತಿನ್ಬೋದು, ಆಮೇಲೆ ಲೈಫ್ ಲಾಂಗ್, ಆಮೇಲೆ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ನು ಡಿಫ್ರೆಂಟ್ ಆಗ್ತಾ ಇರುತ್ತೆ. ಅದರಿಂದ ನಾಡ್ಯೂಲ್ಸ್ ಎಲ್ಲರಲ್ಲೂ ಡೆವಲಪ್ ಆಗುತ್ತೆ, ಮೆಜಾರಿಟಿ ಡೆವಲಪ್ ಆಗುತ್ತೆ. ನಾರ್ಮಲ್ ಥೈರಾಯ್ಡ್ ನೋಡೋದೇ ಕಷ್ಟ ಆಗಿದೆ. ಓಕೆ. ಆ್ಯಂಡ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ಜಿಂಕ್ ಮತ್ತು ಬಿ ವೈಟಮಿನ್ಸು, ಸ್ಪಿನಚ್, ಕ್ಯಾಶ್ಯೂಸ್ ಮತ್ತು ಚಿಕನ್, ಎಗ್ಸ್, ಮಶ್ರೂಮ್ಸ್, ಆಸ್ಪರಾಗಸ್, ಇದನ್ನೆಲ್ಲ ಯೂಶಲಿ ಸಜೆಸ್ಟ್ ಮಾಡ್ತಾರೆ ಥೈರಾಯ್ಡ್ಗೆ. ಆರ್ ದೇರ್ ಎನಿ ಟಾಪ್ 3 ಸೂಪರ್ ಫುಡ್ಸ್ ಥರ ನೀವು ಸಜೆಸ್ಟ್ ಮಾಡೋದು? ಅಂದರೆ ಎಸ್ಪೆಷಲಿ ಇಫ್ ಯು ಹ್ಯಾವ್ ಥೈರಾಯ್ಡ್, ಹೈಪರ್ ಅಥವಾ ಹೈಪೋ, ಈ ಮೂರನ್ನ ಮರಿದೇ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ ಅಂತ. ಒಂದು ಲೀಫಿ ವೆಜಿಟೇಬಲ್ಸು ಆ್ಯಂಡ್ ಜಿಂಕ್ ಆ್ಯಂಡ್ ಸೆಲೆನಿಯಮ್ ಆಲ್ಸೋ ನೀಡೆಡ್ ಫಾರ್ ಥೈರಾಯ್ಡ್ ಪ್ರೊಡಕ್ಷನ್ಗೆ. ನಮಗೆ ಜಿಂಕ್, ಸೆಲೆನಿಯಮ್ ಬೇಕು. ಎಲ್ಲ ಫುಡ್ಡಲ್ಲಿ ತುಂಬ ಸಿಗೋದು ಕಷ್ಟ, ಅದನ್ನ ಸಪ್ಲಿಮೆಂಟ್ಸ್ ತೊಗೊಳ್ಬೋದು. ಇನ್ನೊಂದು ಜಂಕ್ ಫುಡ್ ಕಡಿಮೆ ಮಾಡಬೇಕು. ನಾವು ಏನು ಫ್ಯಾಟಿ ಫುಡ್ ಈಗೆಲ್ಲ ಹೊರಗಡೆ ಫುಡ್ ತಿನ್ನೋದ್ರಿಂದ ಆ ಫುಡ್ಡಲ್ಲಿ ತುಂಬ ಸ್ಟೋರ್ಡ್ ಫುಡ್ ಇರುತ್ತೆ, ಅದನ್ನೆಲ್ಲ ತಿನ್ನೋದ್ರಿಂದ ಥೈರಾಯ್ಡ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೆಸ್ಟ್ ಫುಡ್ ಅಂದರೆ ಸಿಟ್ರಸ್ ಫ್ರೂಟ್ಸ್ ಲೈಕ್ ಆರೆಂಜು, ಲೆಮನ್, ಇದೆಲ್ಲ ಇದ್ರ ಆಮೇಲೆ
ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅವನ್ನೆಲ್ಲ ತಿನ್ನೋದ್ರಿಂದ ಕ್ರೂಸಿಫರಸ್ ವೆಜಿಟೇಬಲ್ಸ್ cruciferous vegetables. ಅವಾಯ್ಡ್ ಮಾಡಬೇಕಾ ಅದನ್ನ? ಇಲ್ಲ, ಯು ಹ್ಯಾವ್ ಟು ಈಟ್ ದಟ್ ಕ್ರೂಸಿಫರಸ್ ವೆಜಿಟೇಬಲ್ಸ್. ಎಸ್ಪೆಷಲಿ ಥೈರಾಯ್ಡ್ ಇದ್ದಾಗ ಯೂಶಲಿ ದೇ ಸೇ ರೈಟ್, ಅಂದ್ರೆ ಮಣ್ಣಿನ ಕೆಳಗೆ, ಭೂಮಿಯ ಕೆಳಗೆ ಬೆಳೆಯುವಂತ. ಇಲ್ಲ, ದಟ್ ಅಯೋಡಿನ್ ಏರಿಯಾದಲ್ಲಿ ಇರೋದು ನಾರ್ಮಲ್ ಅಯೋಡಿನ್ ಕಂಟೆಂಟ್ ಇರೋ ಸಾಯಿಲ್ ಎಲ್ಲ ಆದ್ರೆ ಏನು ತೊಂದರೆ ಆಗೋದಿಲ್ಲ. ಓ ಓಕೆ ಓಕೆ. ಅಂಡ್ ಒನ್ ಲಾಸ್ಟ್ ಕ್ವೆಶ್ಚನ್ ಇಸ್, ಯೂಶಲಿ ಥೈರಾಯ್ಡ್ಗೆ ಮೆಡಿಕೇಶನ್ಸ್ ಕೊಟ್ಟಾಗ ಬೆಳಗ್ಗೆ ಹೊತ್ತೆ ತಗೋಬೇಕು, ಖಾಲಿ ಹೊಟ್ಟೆನಲ್ಲೇ ತಗೋಬೇಕು, ಆ್ಯಂಡ್ ಇದನ್ನ ಸೇವಿಸಿದ 1 ಗಂಟೆವರೆಗೂ ಏನು ತಿನ್ನೋ ಹಾಗಿಲ್ಲ ಅಂತಾರೆ. ಯಾಕೆ ಅಂದ್ರೆ ಏನಕ್ಕೆ ಅಂದ್ರೆ ಅಬ್ಸರ್ಪ್ಷನ್ ಚೆನ್ನಾಗಾಗಲಿ ಅಂತೇಳಿ. ಫುಡ್ ಇದ್ರೆ ಇಟ್ಸ್ ಅಬ್ಸರ್ಪ್ಷನ್ ಟೇಕ್ಸ್ ಟೈಮ್. ಓಕೆ. ಈ ಫುಡ್ ಆದ್ರೆ ಅದು ಫುಡ್ ಜೊತೆಗೆ ಅಬ್ಸರ್ವ್ ಆಗಬೇಕು. ಖಾಲಿ ಹೊಟ್ಟೆಯಲ್ಲಿ ಇದ್ರೆ ಇಟ್ಸ್ ಅಬ್ಸರ್ಪ್ಷನ್ ತುಂಬಾ ಬೇಗ ಆಗ್ತದೆ. ಹಂಗಾಗಿ ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳಿ ಅಂತಾನೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯೂಶಲಿ ಥೈರಾಯ್ಡ್ ಅಂದ್ರೆ ಥೈರಾಕ್ಸಿನ್ ಸಪ್ಲಿಮೆಂಟ್ T3 T4 ನಾವೇನು ಸಪ್ಲಿಮೆಂಟ್ ಮಾಡ್ತೀವಿ ಹೊರಗಡೆಯಿಂದ, ಅದನ್ನ ಎಲ್ಟ್ರಾಕ್ಸಿನ್ ಇಲ್ಲ ಥೈರಾಕ್ಸಿನ್ ಅಂತ ತೊಗೊಳ್ತಾ ಇರ್ತಾರೆ ತುಂಬಾ ಜನ. ಅದನ್ನ ಬೆಳಿಗ್ಗೆನೆ ಖಾಲಿ ಹೊಟ್ಟೆಲಿ ತೊಗೊಳೋದಕ್ಕೆ ಹೇಳ್ತೇವೆ. ಬಟ್ ಇದು ಲೈಫ್ ಲಾಂಗ್ ತಗೊಳ್ಳೇಬೇಕಾ ಡಾಕ್ಟರ್? ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ರೆ ಕ್ಯಾನ್ ದೇ ಸ್ಲೋಲಿ ರೆಡ್ಯೂಸ್ ದ ಡೋಸೇಜ್ ಅಂಡ್ ಆಫ್ ಕೋರ್ಸ್ ವಿತ್ ಕನ್ಸಲ್ಟಿಂಗ್ ಡಾಕ್ಟರ್? ಹೌದು, ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಈ ಡೈಲಿ ಎಕ್ಸರ್ಸೈಸಸ್ಸು ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗದಂಗೆ, BMI ಜಾಸ್ತಿ ಆಗದಂಗೆ, ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆಗದಂಗೆ ನೋಡಿಕೊಂಡು ಮಾಡೋದ್ರಿಂದ ಥೈರಾಯ್ಡ್ ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ. ಬಟ್ ಕಡಿಮೆ ಮಾಡ್ಬೋದು ಡೋಸು. ಡಿಪೆಂಡ್ಸ್, ನೀವು ಬ್ಲಡ್ ಟೆಸ್ಟ್ ಮಾಡಿ ದೆನ್ TSH ಎಲ್ಲ ಫಾಲೋ ಅಪ್ ಮಾಡಿ ಡೋಸ್ ರಿಡ್ಯೂಸ್ ಮಾಡಿ ಟೈಟ್ರೇಟ್ ಮಾಡಬೇಕಾಗುತ್ತೆ. ಅವರು ಇಂಡಿವಿಜುವಲ್ ಪರ್ಸನ್ಗೆ ಟೈಟ್ರೇಟ್ ಮಾಡಿ ಟ್ಯಾಬ್ಲೆಟ್ಸ್ ಕೊಡಬೇಕಾಗ್ತದೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಬೌಟ್ ಥೈರಾಯ್ಡ್ ಆ್ಯಂಡ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಥ್ಯಾಂಕ್ ಯು.